ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮುದ್ದು ಮಗಳ ಆರೋಹಿದ 13ನೇ ವರ್ಷದ ಬರ್ತ್ಡೇನ ಹೇಗೆ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ಅವಳ ಬರ್ತ್ಡೇ ವೀಕ್ ಡೇಸಲ್ಲಿ ಬಂದಿತ್ತು, ಹೀಗಾಗಿ ಅವಳು ಸ್ಕೂಲಿಗೆ ಹೋಗಿದ್ದಾಳೆ. ಬೆಳಗ್ಗೆ ಅವಳಿಗೆ ಜಸ್ಟ್ ವಿಶ್ ಮಾಡಿ ಕಳಿಸಿದ್ದೆ. ಇವಾಗ ಇನ್ನೇನು ಸ್ಕೂಲಿಂದ ಬರ್ತಾಳೆ. ಬರೋಕ್ಕಿಂತ ಮುಂಚೆಗೆ ಒಂದು ಚಿಕ್ಕದಾದಂಥ ಸರ್ಪ್ರೈಸನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಇನ್ನೂ ಟೈಮ್ ಇತ್ತು ಸ್ವಲ್ಪ, ಹಾಗಾಗಿ ಆರೋಹಿದು ಇಷ್ಟವಾಗಿರುವಂತಹ ಜಾಮೂನ್ ಮಾಡ್ತಾಯಿದ್ದೀನಿ. ಅವಳು ಜಾಮೂನ್ ಮಾಡಿಡೆ ಅಂತ ಹೇಳಿದ್ಲು ಮಧ್ಯಾಹ್ನ ತಿನ್ನಲಿಕ್ಕೆ. ನನಗಿಂತ ಅವ್ರ ತಮ್ಮನೇ ತುಂಬ ಎಕ್ಸೈಟೆಡ್ ಆಗಿದ್ದಾನೆ. ಇಲ್ಲಿ ನೋಡಿ ನಾನಿಲ್ಲಿ ಜಾಮೂನೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅಥರ್ವಲ್ಲಿ ಕುಂತು ಹಾಗೆ ಏನೇನೋ ಅವನು ಆಟ ಆಡ್ತಿದ್ದಾನೆ, ಟಾಯ್ಸ್ ಜೊತೆ ಬರೀತಾ ಇದ್ದಾನೆ. ಹೀಗೆ ಟೈಮ್ ಪಾಸ್ ಮಾಡ್ತಿರ್ತಾನೆ ಯಾವಾಗೂ ಹಂಗೆ. ನಾನು ಕೆಲಸ ಮಾಡೋ ಮುಂದೆ ಅವ ಅಲ್ಲೇ ಆಲ್ಮೋಸ್ಟ್ ಅಲ್ಲಿ ಕುಂತಿರ್ತಾನೆ, ಬಿಟ್ಟು ಅಗ್ಲದೇ ಇಲ್ಲ. ಒಟ್ಟು ಅಮ್ಮನ ಮಗ, ಅಮ್ಮ ಬೇಕೇ ಬೇಕು, ಅಮ್ಮ ಇರಲೇಬೇಕು ಅವನ ಜೊತೆ. ಆ ಥರ ಹಾಗೆಯೇ ನಂಗೆ ಸಣ್ಣ ಪುಟ್ಟದಾಗಿ ಹೆಲ್ಪ್ ಕೂಡ ಮಾಡ್ತಾಯಿದ್ದಾನೆ. ಏಲಕ್ಕಿ ಎಲ್ಲ ಕೊಡ್ತಾ ಇದ್ದಾನೆ. ಏನು ಮಾಡ್ತಾಯಿದ್ದೀಯ ಆ ಥರ ಒಂದು ಕೇಳಿದಾಗ ಅವೇನೋ ಬೂಮ್ 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 ಅಂತ ಮಾಡ್ತಾಯಿದ್ದಾನಂತ ಹೇಳ್ತಾನೆ ನೋಡಿ. ಮತ್ತು ಅವಳಿಗೆ ಪಾಸ್ತಾ ತುಂಬ ಇಷ್ಟ, ಹೀಗಾಗಿ ಪಾಸ್ತಾ ಮಾಡಂತ ಹೇಳಿದ್ಲು. ಸೊ ಅವಳದೇ ಏನೇನು ಇಷ್ಟನೋ ಅದೇ ಥರದ್ದು ಫುಡ್ನ ಆಫ್ಟರ್ನೂನ್ ಪ್ರಿಪೇರ್ ಮಾಡ್ತಾಯಿದ್ದೆ. ಹಲೋ ಏನು ಮಾಡತ್ತೀರಿ ನೀವು? ಬೂಮ್ ಬೂಮ್ ಮಾಡತ್ತೀರಿ? ಅಥರ್ವನೇ ಅವ್ರ ಅಕ್ಕ ಊಟಕ್ಕೆ ಕೊಡ್ತೀನಿ ಅಂಥೇಳಿ ಪ್ಲೇಟ್ ತೊಗೊಂಡೋಗಿ ಅವ್ರ ಅಕ್ಕ ಕೊಡ್ತಾ ಇದ್ದಾನೆ. ಸೊ ಆರೋಹಿ ಎಲ್ಲ ಎಂಜಾಯ್ ಮಾಡಿದ್ಲು ಅವಳು ಊಟ ಎಲ್ಲ. ಅದಾದ ನಂತರ ಕೇಕ್ ಕಟ್ಟಿಂಗ್ ಎಲ್ಲ ಇತ್ತು ಇದ್ವಿ. ನಾವು ಅವ್ರ ಪಪ್ಪ ಬರೋ ಸಲುವಾಗಿ ಕಾಯ್ತಾ ಇದ್ವಿ. ಸೊ ಅವ್ರ ಪಪ್ಪ ಬಂದರು, ಇನ್ನೆಲ್ಲ ಕೇಕ್ದೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೆ. ಈ ಸಲ ಸ್ಪೆಷಲ್ ಏನಾಯ್ತು ಅಂದರೆ ಈ ಸಲ ಹೋಮ್ ಮೇಡ್ ಕೇಕ್ ಮಾಡಿದ್ದೆ. ತುಂಬ ಸಖತ್ತಾಗಿ ಬಂದಿತ್ತು. ಇದ್ರ ರೆಸಿಪಿನ ನಾನು ನೆಕ್ಸ್ಟ್ ಯಾವಾಗಾರು ಹಾಕ್ತೀನಿ, ಯಾಕಂದರೆ ಇದು ಫುಲ್ ದೊಡ್ಡ ವಿಡಿಯೋ ಆಗಿಬಿಡುತ್ತೆ ಅಂಥೇಳಿ ನಾನು ಆ ರೆಸಿಪಿನ ಇದರಲ್ಲಿ ಶೇರ್ ಮಾಡಿಲ್ಲ. ನೀನು ಅಲ್ಲಿ ನಿಂತ್ಕೋಬಾರ ಅಕ್ಕನ ಪಕ್ಕ. ನೀನು ಕುತ್ಕೋ. ಮತ್ತು ಆರತಿ ಮಾಡಿ ಕೇಕ್ ಕಟ್ ಮಾಡಬೇಕಂತ ಎಲ್ಲ ರೆಡಿ ಮಾಡ್ಕೊತಾ ಇತ್ತು. ಅದೇ ಟೈಮಲ್ಲಿ ಅತ್ತೊಂದು ಹಠ ಫುಲ್ ಸ್ಟಾರ್ಟ್ ಆಗಿಬಿಡ್ತು. ಅದೇನಂತಂದ್ರೆ ಅವನದು ಬರ್ತ್ಡೇ ಅಂತ, ಆರೋಹಿತ ಬರ್ತ್ಡೇ ಅಲ್ವಂತೆ, ಹೀಗಾಗಿ ಅವನೇ ಕೇಕ್ ಕಟ್ ಮಾಡ್ತಾನಂತೆ, ಅವನಿಗೆ ಆರತಿ ಮಾಡಬೇಕಂತೆ. ಈ ಥರ ಹಠ ಮಾಡಿಕೊಂಡು ಫುಲ್ಲು ಅಳ್ತಾ ಇದ್ದಾನೆ. ಹಾಗೂ ಹೀಗೂ ಅವನ್ನ ಸ್ವಲ್ಪ ಸಮಾಧಾನ ಮಾಡಿ ಮೊದಲು ಅಕ್ಕನ ಬರ್ತ್ಡೇ ಕೇಕ್ನ ಕಟ್ ಮಾಡಿಸಿದ್ವಿ. ನಂತರ ನಮ್ಮ ಲಿಟಲ್ ಹೀರೋಗೆ ಸ್ಪೆಷಲಾಗಿ ಕೇಕ್ ಕಟ್ ಮಾಡಿಸಿ ಅವನ ಮುಖದಲ್ಲಿ ಒಂದು ಸ್ಮೈಲ್ ತಂದ್ವಿ. ಆಮೇಲೆ ನಾವು ಸಾಯಿಬಾಬಾ ಟೆಂಪಲ್ ವಿಸಿಟ್ ಮಾಡಿದ್ವಿ. ತುಂಬಾ ಪೀಸ್ಫುಲ್ ಅನ್ನಿಸ್ತು. ಹಾಗೆಯೇ ದೇವರ ದರ್ಶನವೂ ಆಯಿತು. ಅದಾದಮೇಲೆ ಒಂದು ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಇತ್ತು. ಅದೇನಪ್ಪ ಅಂದ್ರೆ ಒಬ್ಬರು ಬಂದು ಆರೋಹಿಗೆ ಕನ್ಯಾ ಪೂಜೆ ಮಾಡಿದರು, ಪ್ರಸಾದ್ ಜೊತೆಗೆ ಒಂದು ಕ್ಯೂಟ್ ಗಿಫ್ಟ್ ಕೊಟ್ಟರು. ಆ ಸರ್ಪ್ರೈಸ್ ನೋಡಿ ಅವಳ ಹ್ಯಾಪಿನೆಸ್ ಲಿಟ್ರಲಿ ಪ್ರೈಸ್ಲೆಸ್ ಆಗಿತ್ತು. ಇದ್ರ ಮಧ್ಯೆ ಅಥರ್ವ ಕೂಡ ಅಕ್ಕನಿಗೆ ಗಿಫ್ಟ್ ಎಲ್ಲ ತಂದು ಕೊಟ್ಟ. ಅವಳು ಒಂದೊಂದಾಗಿ ಗಿಫ್ಟ್ ಓಪನ್ ಮಾಡ್ತಾ ಇದ್ಲು. ಅದರ ಖುಷಿ ನೋಡೋದೇ ಒಂದು ಬೇರೆ ಫೀಲಿಂಗ್. ಬ್ರದರ್ ಮತ್ತು ಸಿಸ್ಟರ್ ಬಾಂಡಿಂಗ್ ಅಂದರೆ ಒಂದು ಪ್ಯೂರ್ ಲವ್ ಅಲ್ವಾ.
ಮತ್ತು ಬಿಗ್ಗೆಸ್ಟ್ ಸರ್ಪ್ರೈಸ್ ಏನಂದರೆ ಅವಳು ತುಂಬ ದಿನಗಳಿಂದ ವೇಟ್ ಮಾಡ್ತಾಯಿದ್ಲು ಲೂಲು ಲೆಮನ್ ಬ್ಯಾಗ್ಗೋಸ್ಕರ. ಫೈನಲಿ ಅದು ಅವಳಿಗೆ ಸಿಕ್ತು. ಆ ಮೂಮೆಂಟ್ ಅವಳ ಫೇಸ್ ಮೇಲೆ ಇದ್ದ ಸ್ಮೈಲ್, ಅದನ್ನು ವರ್ಡ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಇಂಥ ಸ್ಮಾಲ್ ಮೂಮೆಂಟ್ಲೇ ಲೈಫ್ನ ಬಿಗ್ಗೆಸ್ಟ್ ಮೆಮೊರಿ ಆಗುತ್ತೆ. ಫೈನಲಿ ಮೇನ್ ಬರ್ತ್ಡೇ ಸೆಲೆಬ್ರೇಷನ್ ಡೇ ಬಂದೇ ಬಿಡ್ತು. ನಾವು ಬರ್ತ್ಡೇನ 2 ಪಾರ್ಟ್ಗಳಲ್ಲಿ ಮಾಡಿದ್ವಿ. ಅಂದರೆ ಮೊದಲೇದ್ದು ಫ್ಯಾಮ್ಲಿ ಜೊತೆ ಆ್ಯಂಡ್ ಇನ್ನು ಮೇನ್ ವೀಕೆಂಡ್ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ. ಬಿಕಾಸ್ ಅವಳ ಬರ್ತ್ಡೇ ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಮಾಡೋಕ್ಕಾಗಲ್ಲ ವೀಕ್ ಡೇಯಲ್ಲಿ ಅಂಥೇಳಿ. ಯಾಕಂದರೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿರ್ತಾರೆ. ಹೀಗಾಗಿ ನಾವು ಅದನ್ನು ಬರ್ತ್ಡೇ ಸೆಲೆಬ್ರೇಷನ್ನ ವೀಕೆಂಡಲ್ಲಿ ಇಟ್ಕೊಂಡಿದ್ವಿ. ಈ ಬಾರಿ ತುಂಬ ಗ್ರ್ಯಾಂಡ್ ಏನು ಮಾಡಲಿಲ್ಲ. ಅರೌಂಡ್ 10 ಫ್ರೆಂಡ್ಸ್ ಮಾತ್ರ ಇನ್ವೈಟ್ ಮಾಡಿದ್ವಿ. ಯಾಕೆಂದರೆ ಆರೋಹಿಗೆ ತನ್ನ ಬೆಸ್ಟ್ ಫ್ರೆಂಡ್ ಜೊತೆ ಮತ್ತು ಕ್ಲಾಸ್ಮೇಟ್ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕಂತ ಇತ್ತು. ಹೀಗಾಗಿ ಅವಳದು ಜಸ್ಟ್ 10 ಫ್ರೆಂಡ್ಸ್ನ ಕರೆದಿದ್ವಿ. ಆ್ಯಂಡ್ ಈ ಥರ ನಾನು ಡ್ರೆಸ್ಅಪ್ ಮಾಡ್ಕೊಂಡಿದ್ದೆ ಆರೋಹಿ ಬರ್ತ್ಡೇಗೆ. ಆ್ಯಂಡ್ ಔಟ್ಫಿಟ್ ಚೆಕ್ ಟೈಮ್ ಅಂತ ಇನ್ಮೇಲಿಂದ ಪ್ರತಿಯೊಂದು ವಿಡಿಯೋದಲ್ಲಿ ಆದಷ್ಟು ನಾನು ಏನು ಔಟ್ಫಿಟ್ ಹಾಕ್ಕೊಂಡಿರ್ತೀನಲ್ಲ ಅದನ್ನ ಬಗ್ಗೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಬೇರೆ ಬೇರೆ ಇವೆಂಟ್ಗೆಲ್ಲ ಹಿಂಗೆ ಹೋದಾಗ ತುಂಬ ಫ್ರೆಂಡ್ಸ್ ನಂಗೆ ಕ್ವಶನ್ ಕೇಳ್ತಾ ಇರ್ತಾರೆ, ಡ್ರೆಸ್ ಎಲ್ಲಿಂದ ತೊಗೊಂಡಿದ್ದು, ಜ್ಯುವೆಲರಿ ಸೂಪರ್ ಇದೆ, ನಿಮ್ಮ ಡ್ರೆಸ್ ಸೆನ್ಸ್ ತುಂಬ ಚೆನ್ನಾಗಿದೆ ಅಂಥೇಳಿ. ಸೊ ಈ ಥರ ಕಾಂಪ್ಲಿಮೆಂಟ್ ಸಿಕ್ಕಾಗ ನಂಗೆ ಒಂದು ತುಂಬ ಮೋಟಿವೇಶನ್ ಸಿಗುತ್ತೆ. ಅದಕ್ಕೆ ಅಂದ್ಕೊಂಡಿನಿ ಇನ್ನು ಮುಂದೆ ಆಲ್ಮೋಸ್ಟ್ ಆಲ್ ಎವ್ರಿ ಲಾಗಲ್ಲಿ ಔಟ್ಫಿಟ್ ಚೆಕ್ ಅಂತ ತೋರಿಸ್ತೀನಿ. ಆ್ಯಂಡ್ ಈ ಸಲ ಬರ್ತ್ಡೇನ ಈ ಥರ ಹೊರಗಡೆ ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ರೀಸನ್ ಏನಪ್ಪ ಅಂತಂದ್ರೆ, ಎವ್ರಿ ಟೈಮ್ ನಾನೇ ಪಾರ್ಟಿನ ಆರ್ಗನೈಸ್ ಮಾಡ್ತಾಯಿದ್ದೆ ಅಥವಾ ಮನೆಯಲ್ಲೇ ಪಾರ್ಟಿ ಮಾಡ್ತಾಯಿದ್ವಿ. ಈ ಥರ ಮಾಡಿದಾಗ ಏನಾಗುತ್ತಂದ್ರೆ ತುಂಬ ಕುಕ್ಕಿಂಗು, ಡೆಕೋರೇಷನು, ಕ್ಲೀನಿಂಗ್, ಶಾಪಿಂಗ್, ಸೆಟಪ್ ಅಂಥೇಳಿ ತುಂಬ ಕೆಲಸ ಆಗುತ್ತೆ. ಅಷ್ಟೊಂದೆಲ್ಲ ಕೆಲಸ ಮಾಡಿ ಪಾರ್ಟಿ ಎಂಜಾಯ್ ಮಾಡುವಷ್ಟರಲ್ಲಿ ಫುಲ್ ಟಯರ್ಡ್ ಆಗಿಬಿಡ್ತೀವಿ. ಆದರೆ ಈ ಥರ ವೆನ್ಯೂವಲ್ಲಿ ಸೆಲೆಬ್ರೇಷನ್ ಮಾಡಿದರೆ ಜಸ್ಟ್ ಕೇಕ್ ತೊಗೊಂಡು ಹೋಗೋದು ಅಷ್ಟೇ. ಫುಡ್ ಆಲ್ರೆಡಿ ರೆಡಿ ಇರುತ್ತೆ, ಸೆಟಪ್ ರೆಡಿ ಇರುತ್ತೆ, ಕ್ಲೀನಿಂಗ್ ಕೂಡ ಅವರೇ ಮಾಡ್ತಾರೆ. ಹೀಗಾಗಿ ನಾವು ಫ್ಯಾಮಿಲಿ ಜೊತೆ ರಿಲ್ಯಾಕ್ಸ್ ಆಗಿ ಸ್ಟ್ರೆಸ್ ಇಲ್ಲದೆ ಪ್ರತಿಯೊಂದು ಮೂಮೆಂಟ್ನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ದುಡ್ಡು ಬಗ್ಗೆ ಕೇಳೋದಾದರೆ ಎಸ್, ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ಬೋದು, ಬಟ್ ಮೆಮೊರೀಸ್ ಆರ್ ವರ್ತ್ ಇಟ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಕಿಡ್ಸ್ಗೆ ಸೂಪರ್ ಫನ್ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತಾವೆ. ಲೈಕ್ ಬೌಲಿಂಗ್, ಲೇಸರ್ ಟ್ಯಾಗ್, ಆರ್ಕೆಡ್ ಗೇಮ್ಸ್. ಸೊ ಇವೆಲ್ಲ ಆಟಾಡಿ ನೀವೇನಾದರೂ ಗೆದ್ದರೆ ನಿಮ್ಗೆ ಇಂತಿಷ್ಟು ಪಾಯಿಂಟ್ ಅಂತ ಕೊಡ್ತಾರೆ. ಸೊ ಆ ಪಾಯಿಂಟ್ಸ್ನೆಲ್ಲ ನೀವು ಕಲೆಕ್ಟ್ ಮಾಡಿಕೊಂಡು ಕಾರ್ಡಲ್ಲಿ ಅವ್ರದ್ದೇ ಒಂದು ಸ್ಟೋರ್ ಇರುತ್ತೆ, ಆ ಸ್ಟೋರಲ್ಲಿ ಹೋಗಿ ನಿಮ್ಗೆ ಸಿಕ್ಕಿರುವಂಥ ಪಾಯಿಂಟ್ನ ಯೂಸ್ ಮಾಡಿಕೊಂಡು ಏನಾದರೂ ಗಿಫ್ಟ್ ತೊಗೋಬೋದು. ಆ ಥರ ನೋಡ್ತಾ ಇರ್ಬೋದು, ಒಂದಾದ್ಮೇಲೆ ಒಂದು ಹಾಗೆ ಗೇಮ್ ಆಡ್ತಾನೆ ಇದ್ದ. ಈಗ ಕೂಡ ಅಷ್ಟೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಅಲ್ಲಿಗೆ ಹೋಗೋಮಂತ ಹೇಳ್ತಾ ಇರ್ತಾನೆ. ಸೊ ಅವನಿಗೆ ಅಷ್ಟು ಇಷ್ಟ ಆಗಿದೆ. ಮತ್ತು ಎಲ್ಲ ಮಕ್ಕಳು ಅಷ್ಟೇ ಒಂದೊಂದು ಗೇಮ್ ಆಡ್ತಾ ನಗ್ತಾ ಓಡಾಡ್ತಾ ಫುಲ್ ಎಂಜಾಯ್ ಮಾಡಿದರು. ಆಮೇಲೆ ಅವ್ರಿಗೆ ಗೆದ್ದಿರುವಂಥ ಪಾಯಿಂಟ್ಸ್ಗಿಂತ ಗಿಫ್ಟ್ ತೊಗೊಂಡು ಬಂದು ಅದನ್ನು ಎಲ್ಲ ತೋರಿಸಿ ಖುಷಿಯಾದರು. ಸೊ ಟೋಟಲ್ ಆಗಿ ಇದನ್ನು ಅವರ ಹ್ಯಾಪಿನೆಸ್ ಅದನ್ನೆಲ್ಲ ನೋಡಿದಾಗ ನಾವು ಖರ್ಚು ಮಾಡಿದ್ದಕ್ಕೂ ಒಂದು ವ್ಯಾಲ್ಯೂ ಸಿಕ್ಕ ಹಾಗೆ ಅನ್ನಿಸ್ತು. ಸೊ ಎಲ್ಲ ವರ್ತ್ ಇತ್ತು. ಇಲ್ಲೇ ಬರ್ತ್ಡೇ ಗರ್ಲ್ ಎಲ್ಲ ಬೌಲಿಂಗ್ ಅದೆಲ್ಲ ಆಟ ಆಡ್ತಿದ್ದಾಳ. ಇದು ಆಗಿತ್ತು ಆರೋಹಿ ಬರ್ತ್ಡೇ ಸೆಲೆಬ್ರೇಷನ್ ಬಗ್ಗೆ. ಫೈನಲಿ ಲಾಸ್ಟ್ ಪಾರ್ಟ್ ಆಫ್ ದ ಲಾಗ್, ಹೋಲಿ ಸೆಲೆಬ್ರೇಷನ್. ಇನ್ನು ಕೊನೆಯದಾಗಿ ನಮ್ಮ ಹೋಲಿ ಸೆಲೆಬ್ರೇಷನ್ ಬಗ್ಗೆ ಹೇಳಬೇಕು. ನಿಮಗೆಲ್ಲ ಗೊತ್ತಿದೆ ಅನ್ಕೊತೀನಿ, ಇಲ್ಲಿ US ಅಲ್ಲಿ ನಮ್ಮ ಇಂಡಿಯನ್ ಫೆಸ್ಟಿವಲ್ ಏನೆಲ್ಲ ಬರ್ತಾವೆ ನೋಡಿ, ಅದಕ್ಕೆಲ್ಲ ಸ್ಪೆಷಲ್ ಆಗಿ ಏನೂ ಹಾಲಿಡೇಸ್ ಸಿಗೋದಿಲ್ಲ. ಹಾಗಾಗಿ ಎಲ್ಲರೂ ಆಫೀಸ್, ಸ್ಕೂಲ್, ಕಾಲೇಜ್ಗೆ ಹೋಗ್ತಾರೆ.
ಅದಕ್ಕೆ ಇಲ್ಲಿ ಹೆಚ್ಚಿನ ಟೆಂಪಲ್ಗಳು ಅಥವಾ ಇಂಡಿಯನ್ ಅಸೋಸಿಯೇಷನ್ ಎಲ್ಲ ಇರ್ತಾವಲ್ಲ, ವೀಕೆಂಡ್ನಲ್ಲಿ ಫೆಸ್ಟಿವಲ್ ಸೆಲೆಬ್ರೇಷನ್ ಅರೇಂಜ್ ಮಾಡ್ತಾರೆ. ಆಗ ಎಲ್ಲರೂ ಫ್ಯಾಮ್ಲಿ ಜೊತೆ ಬಂದು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಕ್ಕೆ ಆಗುತ್ತೆ. ಹೀಗಾಗಿ ನಾವು ಎಕ್ಸಾಕ್ಟ್ ಫೆಸ್ಟಿವಲ್ ಡೇಗೆ ಸೆಲೆಬ್ರೇಟ್ ಮಾಡಲಿಲ್ಲ. ವೀಕೆಂಡ್ನಲ್ಲಿ ಎಲ್ಲರೂ ಸೇರಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಮತ್ತು ಒಂದು ವಿಷಯ ತುಂಬ ಇಷ್ಟ ಆಗೋದು ಏನಂದರೆ, ಇಲ್ಲಿ ಯಾವ ಹಬ್ಬನೂ ಮಿಸ್ ಮಾಡೋದಿಲ್ಲ. ಎಲ್ಲನೂ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಎಲ್ಲನೂ ಫುಲ್ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೆ. ಹಾಗೆಯೇ ನಾನು ಕಾರಣಾಂತರದಿಂದ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಬಟ್ ಬೆಟರ್ ಲೇಟ್ ದೆನ್ ನೆವರ್ ಅಂತಾರಲ್ಲ ಹಾಗೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಡ್ಯಾನ್ಸ್ ಕೂಡ ಮಾಡಿದ್ವಿ. ಇಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು ಆ್ಯಕ್ಚುಲಿ. ತುಂಬ ಜನ ಪಾರ್ಟಿಸಿಪೇಟ್ ಕೂಡ ಮಾಡಿದರು. ಈ ಡ್ಯಾನ್ಸ್ ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ತಪ್ಪದೆ ನೋಡಿ. ಕೊರಿಯೋಗ್ರಫಿ ಎಲ್ಲವನ್ನು ನಾನು ಮತ್ತು ನನ್ನ ಫ್ರೆಂಡ್ಸ್ ಸೇರಿ ಮಾಡಿದ್ದೀವಿ. ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಒಂದು ಸ್ಪೆಷಲ್ ಥಿಂಗ್ ಏನಪ್ಪ ಅಂದ್ರೆ, ಕಳೆದ 10 ವರ್ಷಗಳಲ್ಲಿ ನಾವು ಇದೇ ಫಸ್ಟ್ ಟೈಮ್ ನಾನು ಹೋಲಿ ಆಡಿದ್ದು. ಅಷ್ಟೇ ಅಲ್ಲ, ಇಂಡಿಯಾದಲ್ಲೂ ಇದ್ದಾಗ ಕೂಡ ಕಾಲೇಜ್ ಡೇಸ್ನಲ್ಲಿ ಒಂದ್ಸಲ ಆಡಿದ್ದು ಬಿಟ್ಟರೆ ಪ್ರಾಪರಾಗಿ ನಾವು ಹೋಲಿ ಸೆಲೆಬ್ರೇಟೇ ಮಾಡಿರಲಿಲ್ಲ. ಈ ಬಾರಿ ಮಾತ್ರ ಫ್ಯಾಮ್ಲಿ, ಫ್ರೆಂಡ್ಸ್ ಮತ್ತು ಕಿಡ್ಸ್ ಜೊತೆ ಫುಲ್ ಆನ್ ಹೋಲಿ ಎಂಜಾಯ್ ಮಾಡಿದೆ. ಆರೋಹಿ ಮತ್ತು ಅಥರ್ವ ಇಬ್ಬರು ಕಲರ್ಸ್ ಹಾಕ್ಕೊಂಡ್ರು, ಓಡಾಡ್ತಾ ನಗಾಡ್ತಾ ಒಬ್ರಿಗೊಬ್ರಿಗೂ ಬಣ್ಣ ಹಚ್ಕೊತ ಎಂಜಾಯ್ ಮಾಡಿದ್ರು. ಮತ್ತು ಒಂದು ಫನಿ ಮೂಮೆಂಟ್ ಕೂಡ ನಡೀತು. ಆರೋಹಿ ಪಾಪ ಯಾರೋ ಜೊತೆ ಮಾತಾಡ್ತಾ ಬ್ಯೂಸಿ ಆಗಿದ್ರು. ಅಷ್ಟರಲ್ಲಿ ಆರೋಹಿ ಸೈಲೆಂಟಾಗಿ ಹೋಗಿ ಅವರಿಗೆ ಕಲರ್ ಹಚ್ಚಿದ್ಲು. ಅವ್ರ ಪಪ್ಪ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡಿದ್ರು. ಕೊನೆಗೂ ಕಲರ್ನಿಂದ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಈ ಫನ್ನಿ ರಿಯಾಕ್ಷನ್ ಮಿಸ್ ಮಾಡಿದೆ. ವಿಡಿಯೋನ ನೋಡಿ ನೀವು ಎಂಜಾಯ್ ಮಾಡಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.